ಅಷ್ಟೇ ಅಲ್ಲಿ ಕಾವೇರಿ ಕ್ರಿಯಾ ಸಮಿತಿದು ಕಾರ್ಯಕ್ರಮ ನಡೀತಾ ಇತ್ತು. ಕಳೆದ 10 ತಿಂಗಳಿಂದ ನಾವು ಕಾವೇರಿ ನೀರು ವಿಚಾರವಾಗಿ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಅಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾಯಿದ್ವಿ. ನಮ್ಮ ಗೋಡ್ ಸುರೇಶ್ ಅವರು ಭಾಳ ನೋಡಿ, ಮೈಸೂರು ಸಾಂಸ್ಕೃತಿಕ ನಗರಿಯಿಂದ ನಾವು ಎಷ್ಟು ಅರ್ಥಪೂರ್ಣವಾಗಿ ನಾವು ಹೇಳ್ತೀವಿ ಅಷ್ಟೇ ಅರ್ಥಪೂರ್ಣವಾಗಿ ಎಲ್ಲರೂ ಒಬ್ಬೊಬ್ಬರು ಕೂಡ ಕಲಾವಿದರಾಗಿದ್ದಾರೆ ಮೈಸೂರಲ್ಲಿ. ಅದರಲ್ಲೂ ಈಗ ರಾಜ್ಕುಮಾರ್ ಅವರಿಗೆ ಹಿಡಿದು ಎಲ್ಲರೂ ಕೂಡ ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್, ಎಲ್ಲರೂ ಮೈಸೂರು ಭಾಗದಿಂದ ಬಂದವರು, ಯಶು, ದರ್ಶನ್, ಎಲ್ಲರೂ ಕೂಡ ಮೈಸೂರು ಸಾಂಸ್ಕೃತಿಕ ನಗರಿ ಅನ್ನೋದರಲ್ಲಿ ಸಂಪೂರ್ಣ ಅರ್ಥಪೂರ್ಣವಾಗಿದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಸುರೇಶ್ ಅವರು ಏರ್ಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ತಂಡದ ಎಲ್ಲರಿಗೂ ಕೂಡ ನಾನು ಮೈಸೂರಿನ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಸಂಜೆನೂ ಕೂಡ ಕಾರ್ಯಕ್ರಮ ಆಗಿದೆ ಅಂತ ಕೇಳಿದೆ. ಹಾಗಾಗಿ ಈವ್ನಿಂಗ್ ನಾನು ಕೂಡ ಇಲ್ಲಿ ಭಾಗವಹಿಸ್ತೀನಿ. ಮತ್ತು ಈ ಒಂದು ವೇದಿಕೆ ಮೇಲೆ ಯಾರ್ಯಾರು ನಮ್ಮ ಹಿರಿಯ ಹಾಸ್ಯ ನಟರು ಜೂನಿಯರ್ ರಾಜ್ಕುಮಾರ್ ಅವರು ಮೋಸ್ಟ್ ಪ್ರಾಬ್ಲಿ 35 ವರ್ಷ 40 ವರ್ಷ ಇದ್ದಾಗ ಯಾವ ರೀತಿ ಕಾಣ್ತಾ ಇದ್ರು ಆ ರೀತಿ ಕಾಣ್ತಾ ಇದ್ದಾರೆ. ಭಾಳ ನೋಡಿ ಕಲೆ ಎಷ್ಟು ಅವರು ಅದೇ ರೀತಿ ಕಾಣ್ತಾ ಇದ್ದಾರೆ ರಾಜ್ಕುಮಾರ್ ಥರ. ಭಾಳ ಖುಷಿ ಆಯಿತು. ಅದರಲ್ಲೂ ವಾಯ್ಸು, ಧ್ವನಿ ಎಲ್ಲ ಅದೇ ರೀತಿಯೇ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕಲಾವಿದರು, ಬಟ್ ಏನಂದರೆ ಪ್ರೋತ್ಸಾಹ ನೀಡಬೇಕಷ್ಟೇ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕರೆಸಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಹಾಗಾಗಿ ಮುಂದಿನ ನನ್ನ ಚಿತ್ರ ಭಗೀರಥ ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಅದು ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮಗೆ. ದಯವಿಟ್ಟು ಸನ್ಮಾನ ಸ್ವೀಕಾರ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್ ಇದು ಸರ್ ಅದು ಸ್ಕ್ರೀನ್ ತೆಗೆದು ಹಾಗೆ